ಇವತ್ತಿನಿಂದ ಸಿಲಿಕಾನ್ ಸಿಟಿಯಲ್ಲಿ ಟಾಯಿಂಗ್ ಶುರುವಾಗಿದೆ. ಬಿಡಾಡಿ ವಾಹನಗಳ ಎತ್ತಂಗಡಿ ಮಾಡಿದಂತಹ ಪಾಲಿಕೆ. ಬೆಂಗಳೂರಿನಲ್ಲಿ ನಿಲ್ಲದ ಅನಾಥ ವಾಹನಗಳ ಟಾಯಿಂಗ್. ಬೆಂಗಳೂರಿನ ಗಾಂಧಿನಗರದಲ್ಲಿ ಟಾಯಿಂಗ್ ಆರಂಭ. ಇವತ್ತಿನಿಂದ ಸಿಲಿಕಾನ್ ಸಿಟಿಯಲ್ಲಿ ಟಾಯಿಂಗ್. ಬಿಡಾಡಿ ವಾಹನಗಳ ಎತ್ತಂಗಡಿ ಮಾಡಿದಂತಹ ಪಾಲಿಕೆ. ಬೆಂಗಳೂರಿನಲ್ಲಿ ನಿಲ್ಲದ ಅನಾಥ ವಾಹನಗಳ ಟಾಯಿಂಗ್. ಬೆಂಗಳೂರಿನ ಗಾಂಧಿನಗರದಲ್ಲಿ ಟಾಯಿಂಗ್ ಆರಂಭ. ವಾರದ ಹಿಂದೆ ವಾಹನಗಳಿಗೆ ನೋಟಿಸ್ ಅಂಟಿಸಿದ್ದಂತಹ ಜಿಬಿಎ ಇಂದಿನಿಂದ ಟಾಯಿಂಗ್ ಕಾರ್ಯ ಆರಂಭ ಮಾಡಿರುವಂತಹ ಜಿಬಿಎ ವಾರದ ಹಿಂದೆನೇ ಹೇಳಿತ್ತು. ಜಿಬಿಎ ಏನು ಅಂತಂದ್ರೆ ನಿಮ್ಮ ವಾಹನಗಳಿಗೆ ನೀವೇ ಸಾಕ್ಷಿಯಾಗಿರ್ತೀರಿ. ಎಲ್ಲಿ ಬೀದಿ ಬದಿಗೆ ದನ ಬಿಟ್ಟಂಗೆ ಬಿಟ್ಟಿರ್ತೀರಲ್ವಾ ವಾಹನಗಳನ್ನ, ಅದನ್ನೆಲ್ಲ ತಗೊಂಡೋಗಿ ನಿಮ್ಮ ಮನೆ ಹತ್ರ ನಿಲ್ಲಿಸ್ಕೊಳ್ಳಿ ಅಂತ ಹೇಳಿ ಮೊದಲೇ ಆಲ್ರೆಡಿ ವಾರ್ನಿಂಗ್ ಮಾಡಿತ್ತು ಜಿಬಿಎ. ಆದರೂ ಕೂಡ ಸಾಕಷ್ಟು ಜನ ಕೇಳಲಿಲ್ಲ. ಯಾವುದೋ ರಟ್ಟು ಹಿಡಿದಿರುವಂತಹ ವಾಹನ, ಅಂಬಾಸಿಡರ್ ಕಾಲದಲ್ಲಿರುವಂತಹ ವಾಹನಗಳೆಲ್ಲವೂ ಕೂಡ ಅಲ್ಲೇ ಇತ್ತು. ಅವೆಲ್ಲದಕ್ಕೂ ಕೂಡ ನೋಟಿಸ್ ಅಂಟಿಸಲಾಗಿತ್ತು. ಆ ನೋಟಿಸ್ ಅಂಟಿಸಿದ್ದು ಕೂಡ ಆ ಒಂದು ವಾಹನದ ಮಾಲೀಕರು ಬರ್ತಾ ಇರಲಿಲ್ಲ. ಆ ಒಂದು ಕಾರಣಕ್ಕೆ ಬೆಂಗಳೂರನ್ನ ಸ್ವಚ್ಛಂದವಾಗಿ ಓಡಾಡಲಿಕ್ಕೆ ಪಾದಚಾರಿಗಳಿಗೆ ಬಿಟ್ಕೊಡ್ಬೇಕು ಅನ್ನುವಂತಹ ದೃಷ್ಟಿಯಿಂದ ಟಾಯಿಂಗ್ ಮಾಡ್ಕೊಂಡ್ರು. ಇನ್ನು ಕೃಷ್ಣ ಬೈರೇಗೌಡರು ಒಂದು ಮಾತು ಹೇಳ್ತಾರೆ, ಏನು ಅಂತಂದರೆ ನೀವು ಅಲ್ಲಿ ಏನು ಸುಂಕ ಕಟ್ಟಬೇಕು ಕಟ್ಟಿಬಿಟ್ಟು ನಿಮ್ಮ ಗಾಡಿ ತಗೊಂಡೋಗಿ, ಇಲ್ವಾ ನಾವು ಹರಾಜಿಗೆ ಹಾಕ್ತೀವಿ ಆ ಗಾಡಿಯನ್ನು ಅಂತ ಹೇಳಿ ಕಟ್ ಆ್ಯಂಡ್ ಕ್ಲಿಯರಾಗಿ ಹೇಳ್ತಾರೆ. ಅಂದರೆ ಬೇಕಾಬಿಟ್ಟಿಯಾಗಿ, ಅಂದರೆ ನಮ್ಮಪ್ಪಂದು ರಸ್ತೆ ಅನ್ನುವಂತಹ ರೀತಿಯಲ್ಲಿ ರಸ್ತೆಯ ಪಕ್ಕದಲ್ಲಿ ಗಾಡಿ ನಿಲ್ಲಿಸಿ ಹೋಗ್ತಾ ಇದ್ದಂತಹ ಸಾಕಷ್ಟು ಜನರಿಗೆ ಈ ಟಾಯಿಂಗ್ ಎನ್ನುವಂತಹ ವಿಚಾರ ಇದೆಯಲ್ಲ, ಅದು ಒಂಥರ ಶಾಪವಾಗಿದೆ ಅಂತ ಹೇಳ್ಬೋದು. ಅಂತಂದರೆ ಇಷ್ಟು ದಿನ ಬೇಕಾಬಿಟ್ಟಿಯಾಗಿ ವಾಹನಗಳನ್ನು ಇಟ್ಕೊಂಡು, ಇಷ್ಟು ದಿನ ಯಾರ್ದೋ ರಸ್ತೆ ನಾನು ಹೆಂಗೆ ಬೇಕಾದರೂ ಗಾಡಿ ಹಾಕ್ತೀನಿ ಅಂತ ಅಂದ್ಕೊಂಡು ಗಾಡಿ ಹಾಕಿ ಮನೆಯೆಲ್ಲೋ ಇರುತ್ತೆ, ಇವರು ಮನೆ ಗಾಂಧಿನಗರದಲ್ಲಿದ್ದರೆ ಇವರು ಮಲ್ಲೇಶ್ವರಮಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಬರ್ತಿದ್ರು. ಆ ರೀತಿಯಾಗಿರುವಂತಹ ಕೆಲಸಗಳೆಲ್ಲವೂ ನಡೀತಾ ಇತ್ತು. ಆದರೆ ಇದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕಿದ್ದಾರೆ ಸಚಿವರು. ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಗಾಡಿಗಳು ರಸ್ತೆ ಪಕ್ಕದಲ್ಲಿ ಅನಾಥವಾಗಿ ಬಿದ್ಕೊಂಡಿರಬಾರ್ದು. 2751 ವಾಹನಗಳು ಈ ರೀತಿ ಅನಾಥವಾಗಿ ಬೀಡಾಡಿ ವಾಹನಗಳು ಇದ್ದಾವೆ ಅಂತ ಟ್ರಾಫಿಕ್ ಪೊಲೀಸ್ನವರು ಗುರುತಿಸಿದ್ದಾರೆ. 2751. ಅದಲ್ಲದೆ ನಾವು ಸಾರ್ವಜನಿಕರಿಗೂ ಮನವಿ ಮಾಡಿದ್ವಿ. ಟ್ರಾಫಿಕ್ ಪೊಲೀಸ್ ಅವ್ರದ್ದು ಅಸ್ತ್ರಂ ಅಂತ ಒಂದು ಆ್ಯಪ್ ಇದೆ. ಆ್ಯಪ್ ಮುಖಾಂತರ ಎಲ್ಲಾದರೂ ಅನಾಥ ವಾಹನ, ಬೀಡಾಡಿ ವಾಹನ ಇದ್ದರೆ ಅದನ್ನು ನಮಗೆ ರಿಪೋರ್ಟ್ ಮಾಡೋದಕ್ಕೆ ಒಂದು ಆಪ್ಷನ್ ಕೊಟ್ಟಿದ್ವಿ. ಅದರ ಮುಖಾಂತರ 1498 ಈ ರೀತಿ ಅನಾಥ ವಾಹನಗಳಿದ್ದಾವೆ ಅಂತ ಸಾರ್ವಜನಿಕ ಗುಜರಿ ಗಾಡಿಗಳ ಥರ ಎಲ್ಲಂದರೆ ಅಲ್ಲಿ ಅವುಗಳನ್ನ ಬಿಟ್ಬಿಟ್ಟು ಬೆಂಗಳೂರಿನಲ್ಲಿ ನೋಡೋದಕ್ಕೂ ಒಂಥರ ಅಸಹ್ಯ ವಾತಾವರಣ, ಬೆಂಗಳೂರಿನ ಒಂದು ಲುಕ್ಕನ್ನು ಕೂಡ ಕೆಡಿಸುತ್ತೆ. ಸೊ ಹಾಗಾಗಿ ಇಂಥ ವಾಹನಗಳನ್ನು ಯಾರು ರಸ್ತೆಗಳಲ್ಲಿ, ಫುಟ್ಪಾತಲ್ಲಿ ಅನಾಥವಾಗಿ ಬಿಟ್ಬಿಟ್ಟಿದ್ದಾರೆ, ಬೀಡಾಡಿ ವಾಹನಗಳಿದ್ದಾವೆ, ಅಂಥವುಗಳನ್ನು ಗುರುತಿಸಿ ಅವುಗಳನ್ನು ತೆರವು ಮಾಡುವಂಥ ಕಾರ್ಯಾಚರಣೆಯನ್ನು ನಾವು ಆರಂಭ ಮಾಡ್ತಾ ಇದ್ದೇವೆ. ಹೋದ ಶುಕ್ರವಾರ ಇವಕ್ಕೆಲ್ಲ ಕಾನೂನು ಪ್ರಕಾರವಾಗಿ 1 ವಾರ ನೋಟಿಸನ್ನು ನಾವು ಆ ವಾಹನಗಳಿಗೆ ಅಂಟಿಸಿದ್ದೇವೆ. ನೋಟಿಸ್ ಅಂಟಿಸಿ 1 ವಾರ ಕಾದಿದ್ದೇವೆ. 1 ವಾರದಲ್ಲಿ ಅವರು ಬಂದು ಸಣ್ಣ ಒಂದು ದಂಡ ಕಟ್ಟಿಬಿಟ್ಟು ಆ ವಾಹನವನ್ನು ಅವರು ವಶಕ್ಕೆ ತಗೊಳ್ಬೋದು ಮಾಲೀಕರು. ಆದರೆ ಯಾವ ವಾಹನಗಳು 1 ವಾರ ಆಗಿ ನೋಟಿಸ್ ಅಂಟಿಸಿನೂ ಕೂಡ ಅವರ ಮಾಲೀಕರು ಬಂದು ಕ್ಲೇಮ್ ಮಾಡಿಲ್ಲ, ಅಂಥ ವಾಹನಗಳನ್ನು ಇವತ್ತಿನಿಂದ ಟೋಯಿಂಗ್ ಕಾರ್ಯಾಚರಣೆ ಮುಖಾಂತರ ಅವುಗಳನ್ನು ಸಾಗಾಣಿಕೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಈ ವಾಹನಗಳನ್ನು ಸಾಗಾಣಿಕೆ ಮಾಡಿ ನಾವು ನಮ್ಮ ಜಿಬಿಎ ಜಾಗದಲ್ಲಿ ಅದನ್ನು ಇನ್ನೂ ಒಂದು 15 ದಿನ ಇಟ್ಕೊಳ್ತೇವೆ. ಅದನ್ನು ಪೇಪರಲ್ಲೂ ಕೂಡ ಒಂದು ನೋಟಿಫಿಕೇಶನ್ ಕೊಡ್ತೇವೆ. ಅಲ್ಲೂ ಬಂದು ಅವರು ತೆಗೆದುಕೊಳ್ಳಿಲ್ಲ ಅಂತ ಹೇಳಿದ್ರೆ ಅನಿವಾರ್ಯವಾಗಿ ನಾವು ಅದನ್ನು ಕಾನೂನು ಪ್ರಕಾರವಾಗಿ ಹರಾಜು ಕರೆದು ಹರಾಜಿನಲ್ಲಿ ಮಾರಾಟ ಮಾಡಬೇಕಾಗತ್ತೆ. ಹಾಗಾಗಿ ಈಗಲೂ ನಾನು ಮನವಿ ಮಾಡ್ತಾ ಇದ್ದೇನೆ, ದಯವಿಟ್ಟು ಇನ್ನು ಮುಂದೆ ರಸ್ತೆಯಲ್ಲಿ, ಫುಟ್ಪಾತ್ ಟಾಯಿಂಗ್ ಬಗ್ಗೆ ಪ್ರತಿನಿಧಿ ವಿನೋದ್ ಮಾಡಿರುವಂತಹ ವಾಕ್ ಥ್ರೂ ಇದೆ, ನೋಡ್ಕೊಂಡು ಬನ್ನಿ. ಬೆಂಗಳೂರಲ್ಲಿ ಬಿಡಾಡಿ ವಾಹನಗಳು ತೆರವು ಮಾಡುವಂಥ ಕಾರ್ಯಾಚರಣೆ ಇದೀಗ ಜೋರಾಗ್ತಿದೆ. ಈಗ ಏನು ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ಬರ್ತಕ್ಕಂಥ ಒಂದು KC ಜನರಲ್ ಆಸ್ಪತ್ರೆ ಇರತಕ್ಕಂಥ ಸಂಪಿಗೆ ರಸ್ತೆಯಲ್ಲಿ ಈ ಒಂದು ತೆರವು ಕಾರ್ಯಾಚರಣೆ ಇದೀಗ ಜೋರಾಗ್ತಿದೆ. ಯಾಕಂದರೆ ದೃಶ್ಯಗಳಲ್ಲಿ ನೋಡ್ತಾ ಹೋಗುವುದು, ಕಳೆದ ಒಂದು 7 ದಿನಗಳ ಹಿಂದಷ್ಟೇ ಈ ಒಂದು ವಾಹನಕ್ಕೆ, ಬಿಡಾಡಿ ವಾಹನಕ್ಕೆ ಒಂದು ನೋಟಿಸನ್ನು ಅಂಟಿಸಿದ್ರು. ಈಗ ನೋಡ್ತಿರುವ ದೃಶ್ಯಗಳಲ್ಲಿ ವಾಹನದ ಮೇಲೆ ಯಾವ ಥರ ಒಂದು ನೋಟಿಸನ್ನು ಅಂಟಿಸಿದ್ದಾರೆ ಅಂದರೆ, ಈ ನೋಟಿಸ್ನ ಉದ್ದೇಶ ಏನಂದರೆ, ಈ ವಾಹನಕ್ಕೆ ಒಂದು ನೋಟಿಸ್ ಅಂಟಿಸಿದ 7 ದಿನದ ಒಳಗಡೆ ಏನಾದರೂ ಒಂದು
ರೆಸ್ಪಾನ್ಸ್ ಬರದೇ ಇದ್ದರೆ ಅದನ್ನು ವಾಹನ ತೆಗೆದುಕೊಂಡು ಹೋಗ್ತಾರೆ. ಜೊತೆಗೆ ಈಗಲೇ ಸೀಸು ಮಾಡಿದ್ದಾರೆ, ಅಂದರೆ ಅದಕ್ಕೆ ಲಾಕ್ ಹಾಕಿ ಯಾರು ತೆಗೆದುಕೊಂಡು ಹೋಗದೇ ಇರೋವಂಥ ಥರ ಮಾಡಿದ್ದಾರೆ. ಅಂದರೆ ನೋಡ್ತಿರ್ಬೋದು ದೃಶ್ಯಾವಳಿಗಳಲ್ಲಿ ನೀವು ಯಾವ ಥರ ಅದಕ್ಕೆ ಸೀಲ್ ಹಾಕಿ ಒಂದು ವಾಹನಗಳನ್ನ ತೆಗೆದುಕೊಂಡು ಹೋಗದೇ ಇರೋ ಥರ ಮಾಡಿದರೆ. ಒಂದೊಂದು ವೇಳೆ ಈಗ ನೋ ಪಾರ್ಕಿಂಗಿಗೆ 500 ರೂಪಾಯಿ ಫೈನ್ ಹಾಕಿದರೆ ಇನ್ನು ವಾಹನಗಳನ್ನು ತೆಗೆದುಕೊಂಡು ಹೋಗದಿರೋದಕ್ಕೆ ಒಂದು 1000 ರೂಪಾಯಿ ಫೈನ್. ಟೋಟಲು ಒಂದು ವೇಳೆ ನೀವೇನಾದ್ರು ಮಾಲೀಕರುಗಳು ಒಂದು ವಾಹನಗಳನ್ನು ಬಿಡಿಸ್ಕೊಂಡು ಹೋಗ್ಬೇಕಂದ್ರೆ 1500 ರೂಪಾಯಿ ಟೋಯಿಂಗ್ ಫೀಸು ಜೊತೆಗೆ ಒಂದು ಪಾರ್ಕಿಂಗ್ ಫೀಸ್ನ ಸೇರಿ ಎಲ್ಲ ಸೇರಿ ಒಂದು 1500 ರೂಪಾಯಿನ ಪೇ ಮಾಡಬೇಕು. ಆದರೆ ಇದೀಗ ಒಂದು ಈಗ GBA ಅಧಿಕಾರಿಗಳು ಇಲ್ಲಿ ಬೆಂಗಳೂರು ಕೇಂದ್ರದ ಒಂದು ಕಾರ್ಪೊರೇಷನ್ ವ್ಯಾಪ್ತಿಯಲ್ಲಿ ಸುಮಾರು 490ಕ್ಕೂ ಹೆಚ್ಚು ವಾಹನಗಳನ್ನ ಈಗ ಐಡೆಂಟಿಫೈ ಮಾಡಿದ್ದಾರೆ. ಜೊತೆಗೆ ಈ ಒಂದು ಐಡೆಂಟಿಫೈ ಮಾಡಿರ್ತಕ್ಕಂಥ ಒಂದು ವಾಹನಗಳನ್ನು ತೆರವು ಮಾಡೋದಕ್ಕೆ ಅಥವಾ ತೆರವು ಮಾಡ್ತಕ್ಕಂಥ ವಾಹನಗಳನ್ನ ಏನು ಅಲ್ಲಿ ನಿಲ್ಲಿಸೋದಕ್ಕೆ ಒಂದು ಜಾಗ ಮಾಡೋದಕ್ಕೆ ಒಂದು ಲೆಕ್ಕಸಂತ್ರದಲ್ಲಿ ಸುಮಾರು 2 ಎಕರೆ ಜಾಗವನ್ನು ಗುರುತಿಸಿ ಅಲ್ಲಿ ಈ ಒಂದು ವಾಹನಗಳನ್ನ ಓದಿ ತೆಗೆದುಕೊಂಡು ಬಿಡ್ತಾರೆ. ಆದರೆ ಒಂದು ವಾಹನಗಳನ್ನ ತೆಗೆದುಕೊಂಡು ಹೋದ 15 ದಿನ ಒಳಗಡೆ, ಅಂದರೆ ಟೋಯಿಂಗ್ ಮಾಡ್ತಕ್ಕಂಥ ಒಂದು 15 ದಿನದ ಒಳಗಡೆ ಏನಾದರೂ ವಾಹನದ ಮಾಲೀಕರು ತಮ್ಮ ವಾಹನಗಳನ್ನು ಬಿಡಿಸ್ಕೊಂಡು ಹೋಗದೇ ಇದ್ದಲ್ಲಿ ಫೈನ್ ಕಟ್ಟಿ, ಅಂದರೆ ಒಟ್ಟು 1500 ಫೈನ್ ಕಟ್ಟಿ ತೆರವು ಮಾಡಿಸ್ಕೊಂಡು ಹೋಗದೇ ಇದ್ದ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಆ ವಾಹನವನ್ನು GBA ಅಧಿಕಾರಿಗಳು ಹರಾಜನ್ನು ಹಾಕ್ತಾರೆ. ಸೊ ಹೀಗಾಗಿ ಈ ಒಂದು ಟೋಯಿಂಗ್ ವ್ಯವಸ್ಥೆ ಅನ್ನೋದೇನಿದೆ ಈ ಒಂದು ನಗರ ಭಾಗದಲ್ಲಿ, ಒಂದು ಬೆಂಗಳೂರಿನ ಸೆಂಟ್ರಲ್ ಭಾಗದಲ್ಲೂ ಸಹ ಒಂದು ಅತಿ ಹೆಚ್ಚಿದೆ. ಈಗ ದೃಶ್ಯಗಳು ನೋಡ್ತಾ ಹೋಗ್ಬೋದು, ಇಲ್ಲಿ ಇರ್ತಕ್ಕಂಥ ಒಂದು ಪ್ರತಿಯೊಬ್ಬರು ಸಹ ಒಂದು ಬಂದು ಇಲ್ಲಿ ಒಂದು ವಾಹನ ತೆರವನ್ನು ಮಾಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ಒಂದು GBA ಅಧಿಕಾರಿಗಳು ಇದ್ದಾರೆ. ಇದಲ್ಲದೇ ಒಂದು ರಾಜ್ಯ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಂಡು ಈ ಒಂದು ಟೋಯಿಂಗ್ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಮಾಡಲೇಬೇಕು. ಜೊತೆಗೆ ಇವನು ಆರ್ಟಿಲರಿ ಸಬ್ ಆರ್ಟಿಲರಿ ಬರ್ತವೆ. ಸೊ ಹಾಗಾಗಿ ಆರ್ಟಿಲರಿ ರಸ್ತೆ ಬಿಟ್ಟು ಸಬ್ ಆರ್ಟಿಲರಿ ರಸ್ತೆಗಳಲ್ಲಿ ಏನು ಈ ಥರ ವಾಹನಗಳು ನಿಲ್ಲಿಸಿರುತ್ತೆ ಅವುಗಳನ್ನ ತೆರವು ಮಾಡಿಸುವಂಥ ಕೆಲಸವನ್ನು ಸದ್ಯ BBMP ಅಧಿಕಾರಿಗಳು ಮಾಡ್ತಿದ್ದಾರೆ, GBA ಅಧಿಕಾರಿಗಳು ಮಾಡ್ತಿದ್ದಾರೆ. ಸೊ ಹೀಗಾಗಿ ಈ ಒಂದು ತೆರವು ಕಾರ್ಯಕ್ರಮ ಅನ್ನೋದು ಇವತ್ತಿಗಷ್ಟೇ ಸೀಮಿತವಾಗಿರಲ್ಲ, ನಿರಂತರವಾಗಿರುತ್ತೆ ಅಂದ್ಕೊಂಡ್ಬಿಟ್ಟು ಒಂದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಸಚಿವರಾಗಿರ್ತಕ್ಕಂಥ ಒಂದು ಸಚಿವರು ಇದ್ರ ಬಗ್ಗೆ ಹೇಳ್ತಾರೆ. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ವಿನೋದ್ ಕಮ್ತರ್, ಸಂಪೂರ್ಣ ನ್ಯೂಸ್, ಬೆಂಗಳೂರು.